ಕಕ್ಕೂಸು ಬಗ್ಗೆ ಹೇಳಲಿಕ್ಕೆ ಹೋದ್ರೆ ನಂಗೆ ಅಳು ಬರ್ತದೆ. ಅಲ್ಲ ಮನೆ ಇಷ್ಟೊಂದೆಲ್ಲ ಮಾಡಿ ಹೋಗ್ತೀರಲ್ಲ ರಾಶಿಗಟ್ಲೆ, ತಿಂದದು. ಆಮೇಲೆ ಒತ್ಲಿಕ್ಕೆ ನಿಮ್ಗೆ ಸನ್ನೆಯ, ನಿಮ್ಗೆ ಅದಕ್ಕೆ ಸಹ ಜನ ಇಡ್ಬೇಕಾ? ಸರಿ ಮಾಡುದಾದ್ರೂ ಸರಿ ಕಟ್ಟಲ್ಲಿ ಅದ್ರ ಒಳಗೆ ಮಾಡ್ತೀರಾ? ಇಲ್ಲ, ಮೇಲೆಲ್ಲ ಬಿರ್ಕಿಡ್ತೀರಿ. ಎಂತಕ್ಕೆ? ಆ ಹಸಿರು ನೊಣ ಬರ್ತದಲ್ಲ, ಅದಕ್ಕೆ ನೀವು ಆಹಾರ ಕೊಡುದಾ? ಹುಡುಗರು ತಮ್ಮ ಜೆಟ್ ಸ್ಪ್ರೇಯನ್ನು ಸರಿ ಕಟ್ಟಲ್ಲಿ ಹಿಡ್ಕೊಳ್ಳದೆ ಹೋದ್ರೆ ಅವರ ಮೂತ್ರ 4 ಕೋಣೆಗೆ ಸರಟ್ಟುದು ಗೊತ್ತುಂಟು, ಅರ್ಥ ಆಗ್ತದೆ. ನಿಮ್ಮದೆಂತದದು ಹಾಗೆ? ಅಲ್ಲಲ್ಲಿ ಬಿಯರ್ ಚೆಲ್ಲಿದಾಗೆ ಸರಿ ಕಟ್ಟಲ್ಲಿ ಕೂತು ಮಾಡ್ಲಿಕ್ಕೆ ಆಗುದಿಲ್ವಾ? ಎಂತ ನೀವು ಡ್ಯಾನ್ಸ್ ಮಾಡುದಾ? ಅಲ್ಲವಾ, ಹಾಕಿದ ಚಡ್ಡಿ ಸಹ ನಿಮ್ಗೆ ಟೈಮ್ ಟು ಟೈಮ್ ಹೋಗ್ಲಿಕ್ಕೆ ಆಗುದಿಲ್ವಾ? ಡೇರೆ ಹಾಕಿರ್ತೀರಲ್ಲ ಮಾರೈತಿ. ನಿಜ ಹೇಳ್ತೇನೆ, ಒಂದೊಂದು ಚಡ್ಡಿಯನ್ನು ನೋಡುವಾಗ ನಂಗೆ ಅನ್ಸುದು ನನ್ನ ಏಜಿಗಿಂತ ಸಹ ಜಾಸ್ತಿ ಪ್ರಾಯ ಆಗಿದೆ ಅದಕ್ಕಿಂತ. ಕೆಲವೊಂದೊಂದು ಚಡ್ಡಿ ನೋಡ್ಬೇಕು, ಅದರಲ್ಲಿ ಪಾಮಾಜಿ ಸಮೇತ ಬಂದಿರ್ತದೆ. ಫ್ರಿಡ್ಜ್ ಕಮ್ಮಿ, ಹೆಣದು ಪೆಟ್ಟಿಗೆ ಜಾಸ್ತಿ ಆಗಿ ಅದರ ಒಳಗೆ ಫಂಗಸ್ ಮತ್ತೆ ಈಸ್ಟ್ ಬೆಸ್ಟ್ ಫ್ರೆಂಡ್ಸ್ ಆಗಿದೆ ಅಂತೆ. ಸತ್ಯ ಹೇಳ್ತೇನೆ, ಅದ್ರಲ್ಲಿ ಎಕ್ಸ್ಪೈರ್ ಆದ ಮಿಲ್ಕ್ ನೋಡಿದ ನಂಗೆ ಅನ್ಸುದು ನನ್ನ ಜಾಬ್ ಎಕ್ಸ್ಪೀರಿಯನ್ಸ್ಗಿಂತ ಸಹ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅದಕ್ಕುಂಟು ಅದರೊಳಗೆ ಕೊಳ್ತೋಗಿ. ಕೆಲವು ಹುಡುಗಿಯರು ಸ್ನಾನಕ್ಕೆ ಹೋದ್ರೆ ಇಡೀ ಫ್ಲೋರ್ ಮುರ್ಕಿಸಿ ಬರ್ತಾರೆ, ಟೈಲ್ಸ್ ಸಮೇತ ಕಿರಿಸ್ತಾ ಇರ್ತದೆ, ಬಚಾವ್ ಬಚಾವ್ ನನ್ನನ್ನು ಮೇಲೆತ್ತಿ ನಾನು ಮುಳುಗ್ತಾ ಇದ್ದೇನೆ ಅಂತ. ನೀವು ಸ್ನಾನ ಮಾಡುದಾ ಅಥವಾ ಇಡೀ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀರಾ ದೇವರಿಗೆ ಗೊತ್ತು. ಕಸ ಡಸ್ಟ್ ಬಿನ್ ಒಳಗೆ ಹಾಕುವ ಪದ್ಧತಿ ಇಲ್ಲೂ ಬಿಲ್ಕುಲ್ ಇಲ್ಲ. ಅದ್ರ ಸುತ್ತಮುತ್ತ ಎಷ್ಟು ಸಹ ಇರ್ತದೆ, ಅಂದ್ರೆ ಕಸ ಲಾಂಗ್ ಜಂಪ್ ಮಾಡಿ ಹೋಗುದು. ಇದ್ರೆ ಬಿತ್ತು, ಇಲ್ಲದಿದ್ರೆ ಹೊರಗೆ. ನಮ್ಮ ಮೇನ್ ಡೋರ್ ಮುಂದೆ ಚಪ್ಪಲಿನ ರಾಶಿ ನೋಡಿದ್ರೆ ನಿಮ್ಗೆ ಶಾಕ್ ಹೊಡಿತದೆ. ಅಂದ್ರೆ ಚಪ್ಪಲ್ ಸ್ಟ್ರೈಕಿಗೆ ಕೂತಾಗಿ ಡೋರ್ ಕ್ಲೋಸ್ ಮಾಡಿ ಆಗುದಿಲ್ಲ. ಅಂದ್ರೆ ತರ್ಲಿಕ್ಕೆ ಇವರು ರಾಶಿ ಗಟ್ಟಲೆ ತರ್ತಾರೆ, ಆದ್ರೆ ಇಡುವ ಪದ್ಧತಿ ಬಿಲ್ಕುಲ್ ಇಲ್ಲ.